ಅದಕ್ಕೇನಂತೆ ನಮ್ ಪಲ್ಲವಿ ಮಗು ಬರುತ್ತಲ್ಲ. ಬರುತ್ತಪ್ಪ, ಬಂದ್ರೆ ಅವ್ರ ಮನೆಗೆ ಹೋಗುತ್ತಲ್ಲ, ಅವ್ರ ತಾತ ಅಜ್ಜಿ ಆಟ ಆಡಿಸ್ತಾರೆ, ನಾವಿಲ್ಲಿ ಏನ್ ಆಟ ಆಡ್ಸೋಣ? ನಿಮ್ಮ ಆಸೆನೂ ನೆರವೇರುತ್ತೆ ಬಿಡಿ ದೊಡ್ಡಪ್ಪ. ನೆರವೇರುತ್ತೆ ಅಲ್ಲ ಅಣ್ಣ, ನೆರವೇರ್ಲೇಬೇಕು. ನಮಗೂ ನಿನ್ ಮಗು ಕೈಯಲ್ಲಿ ಮುದ್ದಾಗಿ ಅತ್ತೆ ಅತ್ತೆ ಅಂತ ಕರೆಸ್ಕೋಬೇಕು ಅಂತ ತುಂಬಾ ಆಸೆ ಇದೆ ಗೊತ್ತಾ. ಅಂತೂ ಇಂತೂ ಅತ್ಗೆಗ್ ಹತ್ರ ಆಗೋ ಕೆಲ್ಸ ಶುರು ಆಯ್ತಲ್ಲ, ಅಷ್ಟು ಸಾಕ್ ಬಿಡೋಣ. ಒಂಥರದಲ್ಲಿ ಖುಷಿ ಆಗುತ್ತೆ. ಇನ್ನೊಂದ್ ಕಡೆ ಈ ನಾಟಕದ ಜೀವನ ಎಲ್ಲಿ ಹೋಗಿ ಮುಟ್ಟುತ್ತೋ ಅಂತ ಆತಂಕನೂ ಆಗ್ತಾ ಇದೆ. ಜೀವನನೇ ಒಂಥರ ನಾಟಕ ಅಲ್ವಾ ದೊಡ್ಡಪ್ಪ. ನಮ್ಗೆ ಗೊತ್ತಿಲ್ಲದೆ ನಮಗ್ ಸಿಕ್ಕಿರೋ ಪಾತ್ರನ ನಾವು ನಿಭಾಯಿಸ್ತಾ ಇರ್ತೀವಿ. ಮೇಲಿರೋ ಸೂತ್ರಧಾರ ಆಡಿಸ್ದಂಗೆ ನಾವು ಆಡ್ತಿರ್ತೀವಿ ಅಷ್ಟೇ. ಆದ್ರೆ ಒಂದು ವ್ಯತ್ಯಾಸ ಏನು ಅಂದ್ರೆ, ಅವನು ಆಡಿಸ್ತಿರೋದ್ ನಾಟಕ ಅಂತ ನಮಗ್ ಗೊತ್ತಾಗಲ್ಲ, ಆದ್ರೆ ನಾವು ಆಡ್ತಿರೋದ್ ನಾಟಕ ಅಂತ ನಮಗ್ ಗೊತ್ತಾಗತ್ತಷ್ಟೆ. ನಿಜ ಕಣೋ, ಆದ್ರೆ ಗೊತ್ತಿಲ್ಲದೆ ಆಡೋ ನಾಟಕದಲ್ಲಿ ಮುಂದೇನಾಗತ್ತೆ ಅನ್ನೋ ಅರಿವಿರೋದಿಲ್ಲ. ಇಲ್ಲಿ ಸ್ವಲ್ಪ ತಪ್ಪಾದ್ರೂ ಮುಂದೆ ಏನ್ ಅನಾಹುತ ಆಗ್ಬೋದು ಅನ್ನೋದು ಗೊತ್ತಿದೆ ಅಲ್ವಪ್ಪ. ಅಜ್ಜಿ, ನಾವ್ ಯಾವ ಉದ್ದೇಶಕ್ಕೋಸ್ಕರ ನಾಟಕ ಆಡ್ತಿದೀವಿ ಅನ್ನೋದಷ್ಟೇ ಮುಖ್ಯ ಆಗತ್ತೆ. ಪಾಂಡವರು 14 ವರ್ಷ ವನವಾಸ ಮುಗಿಸ್ಕೊಂಡು 1 ವರ್ಷ ಅಜ್ಞಾತವಾಸವನ್ನ ಮುಗಿಸ್ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಅವ್ರು ನಾಟಕ ಮಾಡ್ಬೇಕು ಅಂತ ಗೊತ್ತಿದ್ರು, ಅವ್ರು ಒಪ್ಕೊಂಡ್ರು. ನಾನಾ ವೇಷ ಹಾಕೊಂಡು ಆ 1 ವರ್ಷ ಕಳೀಲಿಲ್ವಾ ಅಜ್ಜಿ? ಹಾಗೆ ಇದು ನನ್ನ ಅಜ್ಞಾತವಾಸ ಅಂತ ಅನ್ಕೊಂತೀನಿ. ಈ ಅಜ್ಞಾತವಾಸದಿಂದ ಒಳ್ಳೇದಾದ್ರೆ ಸಾಕಪ್ಪ ರಾಘು. ಒಂದೊಳ್ಳೆ ಉದ್ದೇಶಕ್ಕೋಸ್ಕರ ಅಥವಾ ಸತ್ಯನ ಗೆಲ್ಸೋದಕ್ಕೋಸ್ಕರ ನಾಟಕ ಮಾಡಿದ್ರು, 100 ಸುಳ್ಳು ಹೇಳಿದ್ರು ತಪ್ಪಿಲ್ಲ. ಅದನ್ನ ನಾನು ಇವಾಗ ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗೆ ಸತ್ಯನ ಸೋಲ್ಸೋದಿಕ್ಕೆ ಒಂದೇ ಒಂದು ಸುಳ್ಳು ಹೇಳಿದ್ರು ಅಪರಾಧ ಅಂತ ನಾನು ಅನ್ಕೊಂಡಿದ್ದೀನಿ. ಸತ್ಯನ ಗೆಲ್ಸೋದಕ್ಕೋಸ್ಕರ ಪ್ರಯತ್ನ ಮಾಡ್ತೀನಿ. ಅದ್ ಕೆಟ್ಟದಾಗತ್ತ ದೊಡ್ಡಪ್ಪ? ಇಲ್ಲ ಕಣಪ್ಪ, ನೀನೇನೇ ಮಾಡಿದ್ರು ಅದ್ರಲ್ಲಿ ನ್ಯಾಯ ಇರುತ್ತೆ. ಖಂಡಿತ ಇದ್ರಿಂದ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನನ್. ಹೌದಣ್ಣ, ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ನಿನ್ನಲ್ಲಾಗಿರೋ ಈ ಬದಲಾವಣೆಯಿಂದ ಒಳ್ಳೇದಾಗೇ ಆಗುತ್ತೆ. ಅವನಲ್ಲಾಗಿರೋ ಈ ಬದಲಾವಣೆಯಿಂದ ಅವನಿಗೆ ಮಾತ್ರ ಅಲ್ಲ, ಅವನ್ ಸುತ್ತಮುತ್ತ ಇರೋರ್ಗೆ, ಈ ಮನೆಯವ್ರಿಗೆ, ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ನಿನ್ನ ಮಾತು ಸತ್ಯ ಕಣಮ್ಮ. ನಮ್ಮ ರಾಘುಲ್ ಆಗಿರೋ ಬದಲಾವಣೆಯಿಂದ ಪಲ್ಲವಿ ಜೀವನ ಸರಿ ಹೋಯ್ತು. ಒಟ್ಟಿನಲ್ಲಿ ಏನಾಗಬೇಕೋ ಅದು ಅವಳ ಜೀವನದಲ್ಲಿ ಆಗ್ತಾ ಇದೆ. ಈ ಬದಲಾವಣೆ ಎಲ್ಲರ ಮನಸ್ಸಲ್ಲೂ ಸಕಾರಾತ್ಮಕ ಚಿಂತನೆಗೆ ದಾರಿ ಮಾಡಿಕೊಟ್ಟಿದೆ. ಇವಾಗ ಆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ, ಆಗ್ಬೇಕಾಗಿರೋದ ಕಡೆ ಗಮನ ಕೊಡೋಣ. ಸರಿ ಪಲ್ಲವಿ, ಮಿಥುನ್ಗೆ ಕಾಲ್ ಮಾಡಿದ್ದ? ಎಲ್ಲಿದ್ದಾರಂತೆ? ಅವರು ಹೊರಟಿದಾರಂತಣ್ಣ. ಸರಿ ಪಲ್ಲವಿ, ನೀನು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ನಂತ ಅಣ್ಣ ಸಿಕ್ಕಿರ್ಬೇಕಾದ್ರೆ ನಮಗ್ ಸಂತೋಷಕ್ಕೆ ಏನ್ ಅಣ್ಣ ಕೊಡ್ತೆ? ರಾಘು, ನಿನ್ನಂತ ಮಗ ಮನೆಯಲ್ಲಿ ಒಬ್ಬ ಇದ್ರೆ ಸಾಕು ಕಣೋ. ಸಂತೋಷ ನೆಮ್ಮದಿ ಮನೇಲಿ ತುಂಬಿ ತುಳುತ್ತಿರುತ್ತೆ. ಹೇಳನಿತಾ. ಸಾರಿ ಜಾನ್ಸಿ, ಇಷ್ಟೊತ್ನಲ್ಲಿ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅನ್ಸುತ್ತೆ. ಹಾಗೇನೂ ಇಲ್ಲ, ಹೇಳು. ಏನಿಲ್ಲ ಜಾನ್ಸಿ, ನೀನ್ ಫೋಟೋ ನೋಡ್ದ, ಅವನಿಗೆ ತಕ್ಕ ಪಾಠ ಕಲಿಸ್ತೀಯಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಡೋಂಟ್ ವರಿ ಅನಿತಾ, ನೀನ್ ಅವನನ್ನ ಕ್ಷಮಿಸ್ಬೋದು, ಬೇಕಿದ್ರೆ ಕರ್ಮನೂ ಅವನನ್ನ ಬಿಡ್ಬೋದು. ಬಟ್ ಈ ಜಾನ್ಸಿ ಅವನನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವನಿಗೆ ಹೆಣ್ಣು ಅಂದ್ರೆ ಏನು, ಅವಳ ಮನ್ಸ್ ಮಾಡಿದ್ರೆ ಏನ್ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡಿಸ್ತೀನಿ. ನಿನಗ್ ಮಾಡಿರೋ ಅನ್ಯಾಯಕ್ಕೆ ಪಶ್ಚಾತ್ತಾಪ ಪಡೋ ಹಾಗೆ ಮಾಡೇ ಮಾಡ್ತೀನಿ. ಅವ್ನು ನಿನ್ ಕಣ್ಮುಂದೆ ಬಂದ್ರೆ ನೀನ್ ಹಾಗೆ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಜಾನ್ಸಿ. ಆದ್ರೆ ನಿನ್ ಕೆಲ್ಸಗಳ ಮಧ್ಯ ನೀನ್ ಅವನ್ನ ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತೀಯ ಹೇಳು? ಪ್ರಪಂಚ ತುಂಬಾ ಚಿಕ್ಕದು ಅನಿತಾ. ಪಾಪದ ಕೂಡ ತುಂಬಿದಾಗ ನಾವ್ ಅವ್ರನ್ನ ಹುಡ್ಕೊಂಡು ಹೋಗೋದೇನ್ ಬೇಕಾಗಿಲ್ಲ, ಅವರೇ ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ ಅಂತ ಎಲ್ಲೋ ಕೇಳಿದ್ದೀನಿ. ಆ ಮಾತು ಅವನ್ ವಿಷಯದಲ್ಲಿ ನಿಜ ಆಯ್ತು, ಯಾಕಂದ್ರೆ ಅವನು ಆಲ್ರೆಡಿ ಬಂದು ಆಯ್ತು. ಹೌದಾ? ಹಾಗಿದ್ರೆ ಅವ್ನ್ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಾಯ್ತಾ? ಇನ್ ಮುಂದೆ ಅವ್ನ್ ಎಲ್ಲೋ ಅಲ್ಲ ಅನಿತಾ, ನನ್ ಪಕ್ಕದಲ್ಲೇ, ನನ್ ಜೊತೆಲೇ ಇರ್ತಾನೆ. ನನಗೆ ಅರ್ಥ ಆಗ್ಲಿಲ್ಲ ಜಾನ್ಸಿ. ಅವನ್ ಕೊಬ್ಬು ದುರಹಂಕಾರನೆಲ್ಲ ಕರಗಿಸಿ ಅವನಿಗೆ ಪಾಠ ಕಲ್ಸ್ಬೇಕಂತಾನೆ ನಾನ್ ಡ್ರೈವರ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ.
ಝಾನ್ಸಿ ಹೋಗಿ ಹೋಗಿ ಅಂತವನಿಗೆ ಕೆಲ್ಸ ಕೊಟ್ಟಿದ್ಯಾ? ನಿನಗೆ ಅವನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅವನಿಗೆ ಝಾನ್ಸಿ ಬಗ್ಗೆ ಗೊತ್ತಿಲ್ಲ ಅನಿತಾ. ನೋಡ್ತಿರು, ಅವನಿಗೆ ಪ್ರತಿ ದಿನ ಪ್ರತಿ ಕ್ಷಣ ನರ್ಕ ತೋರಿಸ್ತೀನಿ. ಅವನಿನ್ ಯಾವತ್ತೂ ಹೆಣ್ಣಿನ ಬಗ್ಗೆ ಕೇವಲವಾಗಿ ಯೋಚನೆ ಮಾಡಬಾರ್ದು. ಹಾಗ್ ಮಾಡ್ತೀನಿ. ಆದ್ರೂ ಝಾನ್ಸಿ, ಡೋಂಟ್ ವರಿ ಅನಿತಾ, ನಾನ್ ಅವನಿಗೆ ಕೊಡೋ ಟಾರ್ಚರ್ಗೆ ಅವ್ನ್ ನಿನ್ನ ಹತ್ರ ಬಂದು ನಾನ್ ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು ಅಂತ ಕೇಳಿದ್ರು ಆಶ್ಚರ್ಯ ಇಲ್ಲ. ಅವನಿಗೆ ಪಾಠ ಕಲ್ಸೋ ಜವಾಬ್ದಾರಿ ನಂದು. ಇನ್ಮೇಲೆ ನೀನು ಅವನನ್ನ ಮೈಂಡಿಂದ ಡಿಲೀಟ್ ಮಾಡಿ ಆರಾಮಾಗಿರು. ಅವನನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ಪಲ್ಲವಿ, ಪಲ್ಲವಿ ಎಲ್ಲೇ ಇದ್ಯಾ? ತಾರಾ, ಮತ್ತೆ ಏನಾಯ್ತು ಇವಳಿಗೆ? ಯಾಕೆ ಕೂಗಾಡ್ತಾ ಇದ್ದಾಳೆ? ರೀ, ಮಗು ಆದ್ರೆ ಹೊಟ್ಟೆ ಹಸ್ವಿಗಳ್ತಿದೆ ಅಂತ ಹೇಳ್ಬೋದು. ಇವಳು ಬೆಳೆದ್ ನಿಂತಿದ್ದಾಳೆ, ಏನು ಅಂತ ಕಾರಣ ಹೇಳಿರಿ. ಎಷ್ಟ್ ಕಿರ್ಚಿದ್ರು ಮಾತಾಡ್ದೆ ಎಲ್ಲೇ ಸಾಯ್ತಾ ಇದ್ಯಾ? ಅನಿತಾ, ಅವಳ ಮನೇಲಿದ್ರಲ್ವನೇ ಮಾತಾಡೋದು. ಅವಳು ಅವಳ ತವ್ರ ಮನೆಗೆ ಹೋಗಿದ್ದಾಳೆ. ವಾವ್, ಸೂಪರ್ ಅಮ್ಮ. ಅವಳನ್ನ ತವ್ರ ಮನೆಗೆ ಕಳ್ಸ್ಬಿಟ್ರಾ? ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ಅವಳು ತವ್ರ ಮನೆಗೆ ಸೇರಿರೋದನ್ನ ನೋಡಿ ಆ ರಾಘವೇಂದ್ರ ಕೊರಗ್ಬೇಕು. ನನ್ ತಂಗಿ ತವ್ರಿಗ್ ಬಂದು ಅಂತ ಪ್ರತಿದಿನ ನರಳಾಡ್ಬೇಕು. ಇವತ್ತಮ್ಮ ನೀವ್ ನಿಜವಾಗ್ಲೂ ನನ್ನ ಅರ್ಥ ಮಾಡ್ಕೊಬಿಟ್ರಿ. ಅದು ಹಾಗಲ್ಲಮ್ಮ. ಅಣ್ಣನ್ ಜೀವನದ ಬಗ್ಗೆ ನೀವಾಗ್ಲಿ ಅವನಾಗ್ಲಿ ಯೋಚನೆ ಮಾಡಕ್ ಬೇಡ. ಅವನಿಗೆ ನಾವ್ ಬೇರೆ ಕಡೆ ಹುಡುಗಿ ನೋಡಿ ಮದ್ವೆ ಮಾಡ್ಸೋಣ. ನಾನ್ ಅವನ ಹತ್ರ ಮಾತಾಡ್ತೀನಿ. ಅಣ್ಣ ಎಲ್ಲಿ? ಅಣ್ಣ, ಅಣ್ಣ. ಪುಟ, ಅವನು ಪ್ರಾಜೆಕ್ಟ್ ವಿಷಯವಾಗಿ ಬಾಂಬೆಗೆ ಅಂತ ಹೋಗಿದ್ದಾನಮ್ಮ. ಹೋ ಹೌದಾ? ಅವ್ನ್ ಮನೇಲಿಲ್ದಲೇ ಇರೋ ಟೈಮ್ ನೋಡ್ಕೊಂಡು ಅವಳನ್ನ ಮನೆಯಿಂದ ಆಚೆ ಓಡಿಸ್ಬಿಟ್ರಾ? ಅದು ರಾಘವೇಂದ್ರ ಯಾವ ರೀತಿ ಬದ್ಲಾಗಿದ್ದಾನೆ, ಅವ್ನು ಯಾವ ರೀತಿ ಬಂದು ವಾರ್ನ್ ಮಾಡಿ ಹೋಗಿದ್ದಾನೆ ಅಂತ ಗೊತ್ತಲ್ವಾ ನೀ? ಇಂಥದ್ರಲ್ಲಿ ನಾವ್ ಹೇಗೆ ಪಲ್ಲವಿನ ಮನೆ ಬಿಟ್ಟು ಓಡ್ಸಕ್ಕಾಗತ್ತೆ ಹೇಳು? ಹೌದೌದು, ನೀವ್ ಹೇಳ್ತಾ ಇರೋದು ಕರೆಕ್ಟ್. ಹಾಗೆಲ್ಲ ಅವಳನ್ನ ಮನೆಯಿಂದ ಆಚೆ ಕಳ್ಸಕ್ ಆಗಲ್ಲ. ಅದ್ ಸರಿ, ಇವಾಗ ಯಾಕೆ ಕಳ್ಸಿದ್ರಿ? ಅದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅವ್ರಮ್ಮ ಫೋನ್ ಮಾಡಿದ್ರು. ಹೇಗಿದ್ರು ಮಿಥುನ್ ಮನೇಲಿ ಇರ್ಲಿಲ್ಲ ಅಲ್ವಾ, ಅವ್ನ್ ಬರೋವರ್ಗೂ ಅವಳು ಅಲ್ಲೇ ಇರ್ಲಿ ಅಂತ ನಾವೇ ಕಳ್ಸ್ಕೊಟ್ವಿ. ಹೋದವಳು ಬರ್ಲಿಲ್ಲ ಅಂದ್ರೆ ಅವಳಿಗೆ ಒಳ್ಳೇದು. ಒಂದ್ ವೇಳೆ ವಾಪಸ್ ಬಂದ್ಲು ಅನ್ಕೊಳ್ಳಿ, ಅವಳಿಗೆ ನರ್ಕ ತೋರ್ಸ್ಬಿಡ್ತೀನಿ. ಈ ಹಳೆ ಕಾಲದಲ್ಲಿ ಅತ್ತೆ ಮಾವ ನಾದ್ನೀರು ಸೊಸೆಗ್ ಟಾರ್ಚರ್ ಕೊಡ್ತಾರೆ ಅಂತ ನೋಡ್ತಿದ್ವಲ್ಲ, ಆ ರೀತಿ ಅವಳಿಗೆ ಟಾರ್ಚರ್ ಕೊಡೋಣ. ಇವಳಲ್ಲಿ ನೋವು ಅನ್ಭವಿಸೋದನ್ನ ನೋಡಿ ಅವನಲ್ಲಿ ನೆಮ್ಮದಿ ಕಳ್ಕೊಂಡು ಸಂಕಟ ಪಡ್ಬೇಕು. ಅಲ್ಲ ಮಗಳೇ, ಅದನ್ನೆಲ್ಲ ಹೇಗ್ ಮಾಡೋದಕ್ಕಾಗತ್ತೆ? ಮಾಡ್ಬೇಕು ಅಪ್ಪ. ಅವನ್ ಆ ರೀತಿ ಬದ್ಲಾಗಿದ್ದಾನೆ ಅಂದ್ಮೇಲೆ ನಾವ್ಗಳು ಈ ರೀತಿ ಬದಲಾಗ್ಬೇಕು. ನಾವ್ ಕೊಡೋ ಟಾರ್ಚರ್ಗೆ ಅವನ್ಗೆ ಅವಳ ತವ್ರ ಮನೆಯವ್ರಿಗೆ ಕರುಳು ಕ್ಯೂಚ್ಬೇಕು. ತಂಗಿ ಗೋಳಾಟ ಕೇಳಿ ಅಣ್ಣ ವಿಲವಿಲ ಅಂತ ಒದ್ದಾಡ್ಬೇಕು. ನೋಡೋ ನೋಡೋ ಎಷ್ಟು ಚೆನ್ನಾಗಿದೆ. ನಿನ್ನಲ್ಲಿ ಆದ ಒಂದೇ ಒಂದು ಬದಲಾವಣೆ ಯಾವ ಮಟ್ಟಕ್ಕೆ ತಗೊಂಡ್ ಬಂದು ನಿಲ್ಸಿದೆ ನೋಡು. ಆದ್ರೆ ಈ ಬದಲಾವಣೆ ಮೊದ್ಲೇ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಕಣೋ. ನೋಡಪ್ಪ, ಕೆಲವೊಂದು ವಿಷಯಗಳಲ್ಲಿ ಸಾಮ ಭೇದ ಎಲ್ಲದನ್ನು ಬಳಸ್ಬೇಕು. ಯಾವಾಗ ಯಾವ್ದನ್ನು ಕೇಳಲ್ವೋ ಅವಾಗ ದಂಡಾನ್ ಬಳಸ್ಬೇಕು. ನೋಡು ರಾಘು, ಈ ವಿಷಯನ ಯಾವ ರೀತಿ ನಿಭಾಯಿಸಬೇಕು ಆ ರೀತಿ ನಿಭಾಯಿಸಿ ಪಲ್ಲವಿ ಜೀವನಕ್ಕೆ ಸುಖಾಂತಿ ಹಾಡಿ ಅವಳ ಜೀವನದ ಅಮೃತ ಗಳಿಗೆಗೆ ಕಾರಣ ಆಗ್ಬಿಟ್ಟೆ ಕಣೋ. ಮದುವೆ ಆಗಿ ಇಷ್ಟು ದಿನ ಆದ್ರೂ ಅವ್ರ ಸಂಸಾರ ಶುರು ಆಗದೆ ಇರೋದಕ್ಕೆ ಕಾರಣ ನಾನೇ ಅಲ್ವಾ ದೊಡ್ಡಪ್ಪ? ಇವಾಗ ಎಲ್ಲ ಸರಿ ಹೋಗಿ ಒಳ್ಳೇದಾಗ್ತಿರೋ ಟೈಮಲ್ಲಿ ಮುಗಿದೋಗಿರೋ ಕೆಟ್ಟದ್ರ ಬಗ್ಗೆ ಯಾಕಪ್ಪ ಮಾತು? ಬಿಟಾಕೋ, ಈಗ ಸಂತೋಷವಾಗಿರೋ ಟೈಮು. ಹೌದು ದೊಡ್ಡಪ್ಪ, ನಮ್ಮನೆ ಮಗಳು ಜೀವನ ಚೆನ್ನಾಗಿರುತ್ತೆ ಅನ್ನೋದು, ಅವಳು ಖುಷಿಯಾಗಿರ್ತಾಳೆ ಅನ್ನೋದನ್ನ ನೋಡಕ್ಕೆ ತುಂಬಾ ಸಂತೋಷ ಆಗುತ್ತೆ. ನೋಡು ರಾಘು, ಇವರಿಬ್ಬರು ಸಂಸಾರ ಶುರು ಆಯ್ತು ಅಂತೇಳಿ ನನ್ನ ಜವಾಬ್ದಾರಿ ಮುಗಿದೋಯ್ತು ಅಂತ ಫ್ರೀ ಆಗಿದ್ದು ಬಿಡಬೇಡ. ಬೇಗ ಝಾನ್ಸಿ ಮತ್ತೆ ನಿನ್ನ ಸಂಸಾರ ಶುರು ಆಗೋದಕ್ಕೆ ನಮಗೂ ಈ ತರ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಪ್ಪ. ಏನೇ ಆಗ್ಬೇಕು ಅಂದ್ರೂ ಕಾಲ ಕೂಡ್ ಬರ್ಬೇಕಲ್ವ ದೊಡ್ಡಪ್ಪ? ಅದ್ ಸರಿ ಕಣಪ್ಪ, ಆದ್ರೂ ಪ್ರಯತ್ನ ಅನ್ನೋದು ಇರ್ಬೇಕಲ್ವಾ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮಗೂ ಮೊಮ್ಮಗನ್ ನೋಡ್ಬೇಕು, ಮೊಮ್ಮಗು ಜೊತೆ ಆಟ ಆಡ್ಬೇಕು ಅಂತ ಆಸೆ ಇರಲ್ವೇನಪ್ಪ?
ಅದಕ್ಕೇನಂತೆ ನಮ್ ಪಲ್ಲವಿ ಮಗು ಬರುತ್ತಲ್ಲ. ಬರುತ್ತಪ್ಪ, ಬಂದ್ರೆ ಅವ್ರ ಮನೆಗೆ ಹೋಗುತ್ತಲ್ಲ, ಅವ್ರ ತಾತ ಅಜ್ಜಿ ಆಟ ಆಡಿಸ್ತಾರೆ, ನಾವಿಲ್ಲಿ ಏನ್ ಆಟ ಆಡ್ಸೋಣ? ನಿಮ್ಮ ಆಸೆನೂ ನೆರವೇರುತ್ತೆ ಬಿಡಿ ದೊಡ್ಡಪ್ಪ. ನೆರವೇರುತ್ತೆ ಅಲ್ಲ ಅಣ್ಣ, ನೆರವೇರ್ಲೇಬೇಕು. ನಮಗೂ ನಿನ್ ಮಗು ಕೈಯಲ್ಲಿ ಮುದ್ದಾಗಿ ಅತ್ತೆ ಅತ್ತೆ ಅಂತ ಕರೆಸ್ಕೋಬೇಕು ಅಂತ ತುಂಬಾ ಆಸೆ ಇದೆ ಗೊತ್ತಾ. ಆ ತರ ಕರೆಸ್ಕೊಳ್ಳೋದ್ರಲ್ಲಿ ಏನೋ ಖುಷಿ. ನೋಡ್ದ್ಯಾ ರಾಘು, ನೀನು ಲೇಟ್ ಮಾಡಿದ್ರೆ ಅವಳಿಗೆ ಲೈನ್ ಕ್ಲಿಯರ್ ಆಗೋದು ಕಷ್ಟ ಆಗುತ್ತೆ ಅಂತೇಳಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ. ದೊಡ್ಡಪ್ಪ, ದೊಡ್ಡಪ್ಪ ಅದು ನನ್ ಜವಾಬ್ದಾರಿ. ನನ್ನ ತಂಗಿಗೆ ಒಂದೊಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿ ಖುಷಿಯಾಗಿರೋ ತರ ಮಾಡ್ತೀನಿ. ಅಣ್ಣ ನೀನ್ ಇವಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನ್ ನನ್ನನ್ನ ಕಷ್ಟಪಟ್ಟು ಓದಿಸ್ತಾ ಇರೋದು ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಓದಕ್ಕಲ್ಲ. ಹಾಗಂತೇಳಿ ಮದುವೆ ಆಗದೇನೆ ಇರೋಕ್ಕಾಗುತ್ತೇನಮ್ಮ? ಆಗ್ತೀನಿ ದೊಡ್ಡಪ್ಪ, ಆದ್ರೆ ಮೊದ್ಲು ನಾನು ನನ್ನ ಗುರಿನ ಮುಟ್ಬೇಕು. ಅಣ್ಣನ ಬಲಕ್ಕೆ ಶ್ರಮ ಸಿಗ್ಬೇಕು. ಅದಕ್ಕೆ ನಾನು ಓದ್ತೀನಿ ದೊಡ್ಡಪ್ಪ. ಓದು ಸಂಗೀತ, ನೀನ್ ಚೆನ್ನಾಗಿ ಓದ್ಬೇಕು. ಅದೇನೇ ಕಷ್ಟ, ಅದೆಂತದೇ ಕಷ್ಟ ಬರ್ಲಿ, ನಾನು ನಿನ್ನನ್ನು ಓದಿಸ್ತೇನೆ. ಅಂದಾಗೆ ಓದೋ ವಿಷಯ ಅಂದಾಗ ನನಗೆ ನೆನಪಾಯ್ತು, ಫೀಸ್ ಕಟ್ಟಕ್ಕೆ ನಿಂಗೆ ನಾಳೆನೇ ಲಾಸ್ಟ್ ಡೇಟ್ ಅಲ್ವಾ? ಹೌದಣ್ಣ, ಆದ್ರೆ ಫೈನ್ ಜೊತೆ ಕಟ್ಟೋದಕ್ಕೆ ನಾಡಿದ್ದು ಕೂಡ ಟೈಮ್ ಇದೆ. ಸುಮ್ನೆ ಫೈನ್ ಯಾಕೆ ಕಟ್ಟಬೇಕು? ಇವಾಗ ದುಡ್ಡೆಲ್ಲ ಅರೇಂಜ್ ಆಗಿದೆ. ನೀನ್ ನಾಳೆ ಹೋಗ್ತಾ ದುಡ್ಡು ತಗೊಂಡೋಗಿ ಕಟ್ಬಿಡು. ಸರಿ ಅಣ್ಣ. ರಾಘು, ಈ ಸ್ವೀಟು ಹಣ್ಣು ಸ್ವಲ್ಪ ಕಡಿಮೆ ಇಡ್ರು. ಯಾಕೆ ದೊಡ್ಡಪ್ಪ? ಯಾಕಂದ್ರೆ ಅಲ್ಲ, ಇಟ್ಟೋರ್ ಮನ್ಸಿಗೆ ಬೇಜಾರಾಗಬಾರ್ದು ಅಂತೇಳಿ ಅದನ್ನೇ ತಿಂತ ಕೂತ್ಕೊಂಡ್ರೆ ಆಗ್ಬೇಕಾಗಿರೋ ಕೆಲಸನ ಮರ್ತು ಬಿಡ್ತಾರೇನೋ ಅಂತ. ದೊಡ್ಡಪ್ಪ ತಮಾಷೆ ಹೇಳ್ಬೇಕಲ್ಲ. ಅರ್ಶನ ಶಾಸ್ತ್ರ ಡ್ರೆಸ್ ಅಲ್ಲಿ ನಿಂತವ್ನು ಯಾರದು?